ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಯಲ್ಲಿ 5ನೇ ಸ್ಥಾನವನ್ನ ಗೆಲ್ಲೋದಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣೆದಿದ್ದಾರೆ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮತಗಳ ಕೊರತೆಯ ನಡುವೆ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ಗೆ ಪರಿಷತ್ ಟಿಕೆಟ್. ಮೊದಲ ಪಟ್ಟಿಯಲ್ಲಿ 4ರನ್ನ ಕಣಕ್ಕಿಳಿಸಿದಂತಹ ಕಾಂಗ್ರೆಸ್ ಇದೀಗ 2ನೆಯ ಪಟ್ಟಿಯಲ್ಲಿ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿದೆ. ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳು ಅಗತ್ಯ ಇರುತ್ತೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಿಗೆ 140 ಮತಗಳು ಬೇಕು. 2 ಮತಗಳ ಕೊರತೆ ಉಂಟಾಗುತ್ತೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ 2 ಮತಗಳ ಕೊರತೆ ಆಗತ್ತೆ. ಬಿಜೆಪಿ ಉಚ್ಚಾಟಿತ ಶಾಸಕರ ಬೆಂಬಲವನ್ನ ಪಡೆಯೋದಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿದೆ. ಹಾಗಾದ್ರೆ ಬಿಜೆಪಿ ಉಚ್ಚಾಟಿತ ಶಾಸಕರ ಬೆಂಬಲ ಕಾಂಗ್ರೆಸ್ಗೆ ಸಿಗುತ್ತಾ? ಅದರಲ್ಲಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತಗಳ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಕಣ್ಣಿಟ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಚುನಾವಣೆಯಿಂದ ದೂರ ಉಳಿದ್ರೆ ಇನ್ನೂ ಲಾಭ ಆಗತ್ತೆ. ಈ ಎಲ್ಲ ಲೆಕ್ಕಾಚಾರದ ಆಧಾರದಲ್ಲಿ ಕಾಂಗ್ರೆಸ್ನಿಂದ ಈಗ 5ನೇ ಅಭ್ಯರ್ಥಿ ಕಣಕ್ಕೆ. 7 ಪರಿಷತ್ ಸ್ಥಾನಗಳ ಪೈಕಿ 5 ಸ್ಥಾನ ಗೆಲ್ಲಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣೆದಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಅನ್ನ ಸಾಧಿಸುವ ವಿಶ್ವಾಸದೊಂದಿಗೆನೇ ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಘೋಷಿಸಿದೆ. ಮೊದಲ ಪಟ್ಟಿಯಲ್ಲಿ 4 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದಂತಹ ಕಾಂಗ್ರೆಸ್ ಪಕ್ಷ 2ನೆಯ ಪಟ್ಟಿಯಲ್ಲಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಪ್ರಸ್ತುತ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ 7 ಸ್ಥಾನಗಳಿಗೆ ಚುನಾವಣೆ ನಡಿಬೇಕು. ಅದರಲ್ಲಿ 5 ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತಹ ರಣತಂತ್ರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪರಿಷತ್ ಚುನಾವಣೆಗೆ ಈಗ 5ನೆಯ ಸ್ಥಾನವನ್ನ ಗೆಲ್ಲೋದಿಕ್ಕೆ ಕಾಂಗ್ರೆಸ್ನಿಂದ ನಿಗೂಢ ಪ್ರಯತ್ನನ ಇದು? ಈಗ ಪ್ರಯತ್ನ ಖಚಿತವಾಗಿಯೂ ಅಂದ್ರೆ ಅವರು 100% ಎಫರ್ಟ್ ಹಾಕಿ ಮಾಡಿದ್ರೆ ಗೆಲ್ಲೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶಗಳಿದಾವೆ ಮತ್ತು ಅಂಕಿ ಸಂಖ್ಯೆಗಳು ಕೂಡ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೂ ಕೂಡ ಪೂರಕವಾಗಿಯೇ ಇದೆ. ಅಂದ್ರೆ ಒಬ್ಬ MLC ಆಯ್ಕೆ ಆಗೋದಕ್ಕೆ 28 ವೋಟ್ಗಳು ಬೇಕು. 5 ವೋಟ್ಗಳು ಅಂದ್ರೆ 5 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಒಟ್ಟು 140 ಮತಗಳು ಬೇಕು. ಹಾಗಾಗಿ ಕಾಂಗ್ರೆಸ್ಗೆ 4 ಸ್ಥಾನ ಗೆಲ್ಲೋದು ಬಹಳ ಈಸಿ. 5ನೇ ಸ್ಥಾನಕ್ಕಾಗಿ 1-2-3 ಮತಗಳು ಕೊರತೆ ಆಗತ್ತೆ. ಅದನ್ನ ಈಗ ಬೇರೆ ಪಕ್ಷಗಳಿಂದ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ಕೊಂಡೆ ಈ ತಯಾರಿಗಳನ್ನ ಮಾಡ್ಕೊಂಡೆ ಅಧಿಕೃತವಾಗಿ AICC ಈಗ ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಅವರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾರೆ. ಈಗ 140 ಅಂದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರ ಸಂಖ್ಯೆ 135 ಇದೆ. ಜೊತೆಗೆ 2 ಇಂಡಿಪೆಂಡೆಂಟ್, ಲತಾ ಮಲ್ಲಿಕಾರ್ಜುನ್ ಮತ್ತು ಪುಟ್ಟಸ್ವಾಮಿ ಗೌಡ್ರು, ಇನ್ನೊಂದು ದರ್ಶನ್ ಪುಟ್ಟಣ್ಣಯ್ಯ, ಅವರು ಕಾಂಗ್ರೆಸ್ ಸಹಕಾರದಿಂದಲೇ ಗೆದ್ದಿರುವಂತವ್ರು. ಹಾಗಾಗಿ 138 ಆಗತ್ತೆ. ಈಗ ಬಿಜೆಪಿಯಿಂದ ಉಚ್ಚಾಟಿತ ಆಗಿರುವಂತ SP ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಸೇರಿದ್ರೆ 140 ಆಗತ್ತೆ. ಇಲ್ಲಿ ಸ್ವಲ್ಪ ಸಮಸ್ಯೆ ಏನು ಅಂದ್ರೆ ಕೆಲವರು ಮತಗಳು ಸರಿಯಾಗಿ ಹಾಕದೇ ಇರೋ ಕಾರಣಕ್ಕಾಗಿ ಏನಾದ್ರೂ ಲ್ಯಾಪ್ಸಸ್ ಆಗ್ಬಹುದು ಅನ್ನುವಂತ ಆತಂಕ ಕಾರಣಕ್ಕಾಗಿ ಯಾವಾಗ್ಲೂ ಕೂಡ ಒಬ್ಬ ಅಭ್ಯರ್ಥಿಗೆ 1 ಅಥವಾ 2 ಹೆಚ್ಚುವರಿ ಮತಗಳನ್ನ ಚಲಾವಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಆ ರೀತಿ ಹೆಚ್ಚುವರಿ ಮತವನ್ನ ಚಲಾವಣೆ ಮಾಡೋದಕ್ಕೆ ಈ ಬಾರಿ ಪ್ಲಾನ್ ಮಾಡೋದಕ್ಕೆ ಅವಕಾಶಗಳು ಕೂಡ ಇಲ್ಲ. ಹಾಗಾಗಿ ಇರುವಂತ 140 ಅವರ ಲೆಕ್ಕಾಚಾರದ ಪ್ರಕಾರ SP ಸೋಮಶೇಖರ್, ಶಿವರಾಮ್ ಹೆಬ್ಬಾರು ಸೇರಿಸಿ ಜೊತೆಗೆ 2 ಪಕ್ಷೇತರರು ದರ್ಶನ್ ಪುಟ್ಟಣ್ಣಯ್ಯರು ಸೇರಿಸಿದ್ರೆ 140 ಮತಗಳು ಸಿಗತ್ತೆ. ಅಷ್ಟು ಎಲ್ಲೂ ಲ್ಯಾಪ್ಸ್ ಆಗದಾಗೆ, ಎಲ್ಲೂ ತಪ್ಪು ಓಟ್ ಆಗದ ಹಾಗೆ ನೋಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಈಗ ಕಾಂಗ್ರೆಸ್ಗೆ ಇದೆ. ಆ ಕಾರಣಕ್ಕಾಗಿ ಆ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ವಿನಯ್ ಕಾರ್ತಿಕ್ ಅವರ ಹೆಸರನ್ನ ಈಗಾಗಲೇ ಅಧಿಕೃತವಾಗಿ MLC ಸ್ಥಾನಕ್ಕೆ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಮತ್ತು JDS ಎರಡೂ ಸೇರಿದ್ರೆ ಒಟ್ಟು 80 ಮತಗಳಾಗತ್ತೆ. ಬಿಜೆಪಿಯವರು ನಿರಾಯಾಸವಾಗಿ 2 ಸ್ಥಾನವನ್ನ ಗೆಲ್ತಾರೆ.
JDS ಅಭ್ಯರ್ಥಿಯನ್ನ ಹಾಕಿದ್ರಷ್ಟೇ ಇಲ್ಲಿ ಚುನಾವಣೆ ಎದುರಾಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಆ ರೀತಿ ಇಲ್ಲ ಅಂತ ಹೇಳಿದ್ರೆ 5 ಜನ ಕಾಂಗ್ರೆಸ್ MLCಗಳು 2 BJP ಒಟ್ಟು 7 ಸ್ಥಾನ ಅವಿರೋಧವಾಗಿ ಆಯ್ಕೆ ಆಗುವಂತ ಅವಕಾಶಗಳು ಕೂಡ ಇದಾವೆ. ಹಾಗಾಗಿ ಹೆಚ್ಚುವರಿ ಅಭ್ಯರ್ಥಿ ಕಣದಲ್ಲಿ ಉಳಿದ್ರೆ ಮಾತ್ರ ಚುನಾವಣೆ ನಡೆಯುತ್ತೆ. ಹೆಚ್ಚುವರಿ ಅಭ್ಯರ್ಥಿ ಕಣಕ್ಕೆ ಹಾಕದೇ ಇದ್ರೆ ಚುನಾವಣೆ ನಡೆಯೋದಿಲ್ಲ. ಎಲ್ಲರನ್ನೂ ಕೂಡ ಅವಿರೋಧವಾಗಿ ಘೋಷಣೆಯನ್ನ ಮಾಡ್ಲಾಗತ್ತೆ. ಹೀಗಾಗಿ JDS ಕ್ಯಾಂಡಿಡೇಟ್ ಗಳನ್ನ ಘೋಷಣೆ ಮಾಡಿ ಹಾಕ್ತಾರ ಅಂದ್ರೆ ಅವರಿಗೆ ಮತ ಇಲ್ಲದೇ ಇದ್ರು ಕೂಡ ಅವರು ಕ್ಯಾಂಡಿಡೇಟ್ ಹಾಕಿದ್ರು 28 ಮತಗಳು ಬರದೇ ಇದ್ರು ಕೂಡ ನಾವು ಕ್ಯಾಂಡಿಡೇಟ್ ಹಾಕ್ತಿವಿ, ನಮ್ಮ ಓಟ್ಗಳನ್ನ ನಾವು ಹಾಕೊಳ್ತೀವಿ ಅಂತ ಏನಾದ್ರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಚುನಾವಣೆ ನಡೆಸಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದ್ ವೇಳೆ ಅದು ಆಗದೇ ಇದ್ರೆ 7ಕ್ಕೆ 7 ಸ್ಥಾನ ಖಾಲಿ ಆಗಿದಾವೆ, 7ಕ್ಕೆ 7 ಸ್ಥಾನ ಮಾತ್ರ ಅಭ್ಯರ್ಥಿಗಳು ಉಳಿದ್ರೆ ಆಗ ಅವಿರೋಧವಾಗಿ ಘೋಷಣೆ ಮಾಡ್ಬೇಕಾಗತ್ತೆ ವೀಣಾ. ಬಹುಶಃ ಈಗ ಸೋಮವಾರ ಒಂದು ಕ್ಲಾರಿಟಿ ಸಿಗುತ್ತೆ. ನಾಮಿನೇಷನ್ ಸಲ್ಲಿಕೆಗೆ ಸೋಮವಾರ ಕಡೆಯ ದಿನ. ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಯಾರಾದ್ರೂ ಅಭ್ಯರ್ಥಿ ಕಣದಲ್ಲಿ ಉಳಿತಾರಾ ಇಲ್ವಾ, ಕಣಕ್ ಬರ್ತಾರಾ ಇಲ್ವಾ, ಅದು ಕುತೂಹಲ ಉಳಿದಿದೆ ವೀಣಾ. ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.